ದಿನ ಅಡ್ಮಿಟ್ ಮಾಡಿದ್ರೆ ಏನಾಯಿತು, ಯಾವಾಗ ಮತ್ತು ಈ ಕಂಡೀಷನ್ ಕಂಡೀಷನ್ ಬೆಟರ್ ಆಗಿದೆ. ಅದೇ ಕಂಟಿನ್ಯೂಸ್ ಆಗಿ ಈ ಬಲರಾಮನಗರದ್ದು ಪ್ರಮೋಷನ್ ಆಗ್ತಿತ್ತು. ಕಂಟಿನ್ಯೂಸ್ ನಿದ್ದೆ ಇಲ್ಲ, ಪ್ರಾಪರಾಗಿ ನಿದ್ದೆ ಇಲ್ಲ, ಪ್ರಾಪರಾಗಿ ಊಟ ತಿಂಡಿ ಕರೆಕ್ಟ್ ಟೈಮ್ಸ್ ಆಗ್ತಾ ಇರಲಿಲ್ಲ. ಔಟ್ ಆಫ್ ಸ್ಟೇಷನ್ ಟ್ರಾವ್ಲಿಂಗ್, ನೈಟಲ್ಲಿ ಆಲ್ಮೋಸ್ಟ್ 1 ಗಂಟೆ 2 ಗಂಟೆ ಪ್ರಮೋಷನ್ ಇಂಟರ್ವ್ಯೂಸ್ ಎಲ್ಲ ಆದಮೇಲೆ ಬರೋದು, ಮತ್ತು ಬೆಳಗ್ಗೆ 6 ಗಂಟೆ ಎದ್ದೇಳೋದು. ಸೊ ಹಾಗಾಗಿ ಲಾಸ್ಟ್ 15 ಡೇಸಿಂದ ಪ್ರಾಪರ್ ನಿದ್ದೆ ಇಲ್ಲ. ಸೊ ಸ್ವಲ್ಪ ಸ್ಟ್ರೆಸ್ ಔಟ್ ಆಗಿದ್ದಾರೆ. ಬೆಳಗ್ಗೆ ಒಂಚೂರು ಬಿ ಪಿ ಒಂಚೂರು ಲೋ ಇಲ್ಲ, ಐ ಮೀನ್ ಶುಗರ್ ಒಂಚೂರು ಲೋ ಆ ಥರ, ಅಂದರೆ ಸ್ವಲ್ಪ ಲೋ ಫೀಲ್ ಆಗ್ತಿತ್ತು ಅವ್ರಿಗೆ. ಸೊ ಇಮಿಡಿಯೇಟಾಗಿ ಒಂಚೂರು ಹಾಸ್ಪಿಟ್ಲ್ ಹೋಗೋಣ ಅಂತ ಅಂದರು. ಇಲ್ಲಿಗೆ ಬಂದು ಆ್ಯಸ್ ಯೂಶ್ವಲ್ ಒಂದೊಂದು ಟೆಸ್ಟ್ ಮಾಡ್ತಾರಲ್ಲ, ಸೊ ಆ ಟೆಸ್ಟ್ ಎಲ್ಲ ಆಗಿದೆ. ಎಲ್ಲ ಟೆಸ್ಟು ನಾರ್ಮಲ್ ಆಗಿ ಬಂದಿದೆ. ಈಸ್ ಫೈನ್ ನಾವು. ಈಗ ICU ಅಲ್ಲಿ ಇದ್ದು ಈಗ ವಾರ್ಡಿಗೆ ಶಿಫ್ಟ್ ಆಗಿದ್ದಾರೆ. ಇಟ್ ಈಸ್ ಗೆಟಿಂಗ್ ಬೆಟರ್. ಈಗ ಪರವಾಗಿಲ್ಲ, ಹುಷಾರಾಗಿದ್ದಾರೆ, ಮಾತಾಡ್ತಿದ್ದಾರೆ. ಆ್ಯಂಡ್ ಮೋಸ್ಟ್ಲಿ ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಈಸ್ ಫೈನ್ ನಾವು. ಸ್ವಲ್ಪ ಇರುತ್ತಲ್ಲ ಈ ಒಂದು ರಿಲೀಸ್ ಇದೆ, ಸ್ಟ್ರೆಸ್ ಇದೆ, ನಿದ್ದೆ ಇಲ್ಲ. ಸೊ ಇದೆಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗಿದೆ ಅಂತೆ. ಬಟ್ ಈಸ್ ಫೈನ್ ನಾವು. ಬಾಡಿ ಸ್ವಲ್ಪ ಸ್ಟ್ರೆಸ್ ಆಗಿದೆ ಅಷ್ಟೇ, ಬಿಟ್ಟರೆ ಸೀರಿಯಸ್ ಆಗಿ ಏನೂ ಇಲ್ಲ. ಅದು ಫ್ಯಾನ್ಸ್ ಸ್ವಲ್ಪ ಇದಾಗಿರ್ತಾರೆ ಅದಕ್ಕೆ. ಬಟ್ ಈಸ್ ಫೈನ್ ನಾವು. ಫ್ಯಾನ್ಸಿಗೆ ಏನು ಹೇಳ್ತೀರಾ ಮೇಡಮ್? ಫ್ಯಾನ್ಸಿಗೆ ಏನು ಹೇಳ್ತೀರಾ? ಫ್ಯಾನ್ಸ್ ಸ್ವಲ್ಪ ಗಾಬರಿ ಆಗಿದ್ದಾರೆ, ಆತಂಕಗೊಳಗಾಗಿದ್ದಾರೆ. ಏನೂ ಇಲ್ಲ. ಒಂದು ಸಿನಿಮಾ ಅಂದರೆ ಒಂದು ಡೈರೆಕ್ಟರಿಂದ ಹಿಡಿದು ಒಂದು ಹೀರೋಯಿಂದ ಹಿಡಿದು ಎಲ್ರಿಗೂ ಅಷ್ಟೇ ಸ್ಟ್ರೆಸ್ ಇರುತ್ತೆ. ಹೊಸಬ್ರಲ್ಲ, ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ. ಬಟ್ ಎವ್ರಿ ಫಿಲಮ್ ಅವರು ಹೊಸ ಸಿನಿಮಾ ಥರನೇ ಪ್ರಮೋಟ್ ಮಾಡ್ತಾರೆ. ಅಂದರೆ ಹೊಸದಾಗಿ ನಾನು ಬಂದಿದ್ದೀನಿ, ನನ್ನ ಫ್ಯಾನ್ಸ್ ನನ್ನನ್ನು ನೋಡಿ ಖುಷಿ ಪಡಬೇಕು ಅಂತ ಒಂದು ಏಮನ್ನು ಇಟ್ಕೊಂಡೆ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬರಬೇಕು ಅಂತ ಏಮ್ ಇಟ್ಕೊಂಡೆ ಎಲ್ಲ ಸಿನಿಮಾ ಮಾಡೋದು. ಆ್ಯಂಡ್ ಪ್ಲಸ್ ಈ ಒಂದು ಸಿನಿಮಾ ಒಂದು ಒಳ್ಳೆ ಬಜೆಟಲ್ಲಿ ಮಾಡಿರೋಂಥ ಒಂದು ಸಿನಿಮಾ ಆಗಿರೋದಕ್ಕೆ ಆ ಪ್ರೊಡ್ಯೂಸರ್ ಕರೆಕ್ಟಾಗಿ ಬಂಡವಾಳ ಆಗಬೇಕು. ಥಿಯೇಟ್ರಿಕಲಿ ಎಲ್ಲ ಈ ಸಿನಿಮಾ, ಯಾಕೆಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಈ ಒಂದು ಸಿನಿಮಾಗೆ ಇನ್ವಾಲ್ವ್ ಆಗಿದ್ದಾರೆ. ಆಶೀಶ್ ವಿದ್ಯಾರ್ಥಿ, ಅತುಲ್ ಸರ್, ಅಂದರೆ ಇಟ್ಸ್ ಅ ಬಿಗ್ ಮೂವಿ. ಸೊ ಅವ್ರಿಗೆ ಅವ್ರ ಲೈಫಲ್ಲಿ ಇದೊಂದು ದೊಡ್ಡ ಒಂದು ಸಿನಿಮಾ ಅಂತ. ಆ್ಯಂಡ್ 25th ಸಿನಿಮಾ ಆಗಿರೋದಕ್ಕೆ ಅದು ಯಾವುದೇ ರೀತಿಯ ಫ್ಲಾಪ್ ಆಗಬಾರ್ದು, ಯಾವುದೇ ರೀತಿಯ ಜನಗಳು ತಲುಪದೇ ಇರಬಾರ್ದು ಅಂತ ಅನ್ನೋದಕ್ಕೆ ಫುಲ್ ಕಂಟಿನ್ಯೂಸ್ ಪ್ರಮೋಷನ್ ಆಗ್ತಿತ್ತು. ಐ ಥಿಂಕ್ 15 ಡೇಸ್ ಒಂಚೂರು ಜಾಸ್ತಿನೇ ಸ್ವಲ್ಪ ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಅವರು ಇವತ್ತು ಮಾರ್ನಿಂಗ್ ಆ್ಯಕ್ಚುಲಿ ಇಂಟರ್ವ್ಯೂಸ್ ಇತ್ತು, ಅದೆಲ್ಲ ಕ್ಯಾನ್ಸಲ್ ಮಾಡಬೇಕಾಗಿರೋ ಒಂದು ಪರಿಸ್ಥಿತಿ ಬಂತು. ಬಟ್ ಈಸ್ ಫೈನ್ ನಾವು. ವಾರ್ಡಿಗೆ ಶಿಫ್ಟ್ ಆಗಿದ್ದಾರೆ. ನಾಳೆ ಮೋಸ್ಟ್ಲಿ ಡಿಸ್ಚಾರ್ಜ್ ಆಗ್ತಾರೆ. ಸೊ ಡಾಕ್ಟರ್ ಚೆಕ್ ಮಾಡಿ ಹೇಳ್ತಾರೆ. ಅದರ್ವೈಸ್ ಆಲ್ ರಿಪೋರ್ಟ್ಸ್ ನಾರ್ಮಲ್ ಆಗಿ ಬಂದಿದೆ. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು.